ಸಿ ಆಪ್ಷನ್ಸ್ ನಲ್ಲಿ ಲೈಕ್ 0 to 9, 10 to 19 ಅಂತ ಕೊಟ್ಟಿದ್ದೀನಲ್ವಾ. ಸೊ ಯಾವಾಗ 0 to 9 ಅಂತ ಬಂದಿದೆ ಅಂತಂದ್ರೆ ಅವಾಗ ನೀವು 0ನ ಇನ್ಕ್ಲೂಡ್ ಮಾಡ್ಬೇಕು, 9 ಇನ್ಕ್ಲೂಡ್ ಮಾಡ್ಬೇಕು. ಫೈನ್, ಬಿಕಾಸ್ ನೆಕ್ಸ್ಟ್ ರೋ ನಲ್ಲಿ ಆಲ್ರೆಡಿ ನೋಡಿ 10 ಇಂದ ಸ್ಟಾರ್ಟ್ ಆಗಿದೆ. ಸೊ 10 ಇಂದ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಅರ್ಥ ಏನು, ಪ್ರೀವಿಯಸ್ 9 ಗೆ ಎಂಡ್ ಆಗ್ಬಿಡ್ಬೇಕು, ಅಂದ್ರೆ 9 ಕೂಡ ಇನ್ಕ್ಲೂಡ್ ಆಗಿರ್ಬೇಕು. ಯಾವಾಗ ಕೆಲವೊಂದು ಡೇಟಾಸ್ ಅಲ್ಲಿ ಬಿಟ್ವೀನ್ ಅಂತ ಕೇಳಿರ್ತೀವಿ, ಓಕೆ, ಕೆಲವೊಂದು ಡೇಟಾಸ್ ಅಲ್ಲಿ ಬಿಟ್ವೀನ್ ಅಂತ ಕೇಳಿರ್ತೀವಿ, ಅವಾಗ ಎರಡು ವ್ಯಾಲ್ಯೂಸ್ ಕೂಡ ಇನ್ಕ್ಲೂಡ್ ಮಾಡಬಾರ್ದು. ಎಲ್ಲರೂ ಇಲ್ಲಿ ನೋಡಿ, ಇಫ್ ಎಕ್ಸ್ ಲೈಸ್ ಬಿಟ್ವೀನ್ 10 and 15 ಅಂತ ಕೊಟ್ರೆ, ಓಕೆ, ಎಕ್ಸ್ ಲೈಸ್ ಬಿಟ್ವೀನ್ 10 and 15 ಅಂತ ಕೊಟ್ರು ಅಂತಂದ್ರೆ ಯು ಶುಡ್ ನಾಟ್ ಕೌಂಟ್ 10 ಆಲ್ಸೋ, ಯು ಶುಡ್ ನಾಟ್ ಕೌಂಟ್ 15 ಆಲ್ಸೋ. ಇನ್ ಬಿಟ್ವೀನ್ ಏನೇನೆಲ್ಲ ಬರುತ್ತೆ? 11, 12, 13, 14, ರೈಟ್? ಅದೇ ಏನಾದ್ರು ಈ ತರ ಕೇಳಿದ್ರೆ x ಗ್ರೇಟರ್ ದನ್ ಆರ್ ಈಕ್ವಲ್ ಟು 10 ಲೆಸ್ ದನ್ 15 ಅಂತ ಕೇಳಿದ್ರೆ, ಈ ತರ ಕೊಟ್ಟಿದ್ರೆ you should count 10. Okay, because equality symbol is there. Okay, you should count 10, but you should not count what? 15. ಅರ್ಥ ಆಯ್ತಾ? ಬಟ್ ಅದೇ ಏನಾದ್ರು ನಾನು ಈ ತರ ಕೊಟ್ಬಿಟ್ಟಿದ್ರೆ exactly, you should not count 10 also, you should not count 15 also. But ಈ ತರ ಕೊಟ್ಟಿದ್ರೆ yes, you should count 10 and you should count 15 also. ಅರ್ಥ ಆಗಿದ್ಯಾ? ಸೊ ಈ ಕ್ವೆಶ್ಚನ್ ಗೆ ಆನ್ಸರ್ ಏನು? ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವೆಶ್ಚನ್ ಗೆ ಎಸ್, ಯಾವ್ದು ಆಪ್ಷನ್? ಎನಾ, ಬಿನಾ, ಸಿನಾ, ಡಿನಾ? ಆಪ್ಷನ್ ಬಿ. ಬಿಕಾಸ್ 0 to 9 ಎಷ್ಟು ವ್ಯಾಲ್ಯೂಸ್ ಇದೆ? 0 to 9 3, then 10 to 19 5, then 20 to 29 ಎಷ್ಟಿದೆ? 3, then 30 to 39 ಎಷ್ಟಿದೆ? ಟೋಟಲ್ ಫ್ರೀಕ್ವೆನ್ಸಿ ಎಷ್ಟು? The next, which is the correct frequency table for the following data? Very, right? Yes. ಬೇಗ ಬರ್ಕೊಳ್ಳಿ. Which is the correct frequency table? Write it fast. ನೀವು ಓನಾಗಿ ಟ್ರೈ ಮಾಡಿ ಆನ್ಸರ್ನ, ಓನಾಗಿ ಟ್ರೈ ಮಾಡಿ. ಹೇಗಿದ್ರು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ ಚಿರಂತ್? ಎಷ್ಟು? ಪಿ ವ್ಯಾಲ್ಯೂ. ವಾಟ್ ಈಸ್ ದ ಟೋಟಲ್ ಫ್ರೀಕ್ವೆನ್ಸಿ? ಎಷ್ಟು ಬಂತು ಫ್ರೀಕ್ವೆನ್ಸಿ? ಟೋಟಲ್ ಫ್ರೀಕ್ವೆನ್ಸಿ 20. ಸೊ ಫಸ್ಟ್ ಅಥ್ಲೆಟಿಕ್ಸ್ ಎಷ್ಟು ಜನ ಇದಾರೆ? ಅಥ್ಲೆಟಿಕ್ಸ್ ಹೌ ಮೆನಿ? ನೀವು ಕೌಂಟ್ ಮಾಡಿ ಹೇಳಿ, ಎಷ್ಟು ಜನ ಇದ್ದಾರೆ? ಮಾಡ್ಬೇಕು. ಯಾ, ಬಿಕಾಸ್ ನೆಕ್ಸ್ಟ್ ನೋಡಿ ನೀವು 10 to 19 ಅಂತ ತಗೊಂಡಿದ್ರಿ, ಓಕೆನಾ? ಈಗ 10 ಇಂದ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಮತ್ತೆ 9 ಎಲ್ಲಿ ಬಿಡ್ತೀರಾ? ಅಟ್ಲೀಸ್ಟ್ ಆ ಒಂದು 9 ಪ್ರೀವಿಯಸ್ ಕೌಂಟ್ ಆಗ್ಬೇಕು, ಅಥವಾ ನೆಕ್ಸ್ಟ್ ಡೇಟಾ ಏನಾದ್ರು 9 to ಅಂತ ನೆಕ್ಸ್ಟ್ ತಗೊಂಡಿದ್ರೆ ಅಂದ್ರೆ 9 ಇಲ್ಲಾದ್ರೂ ಕೌಂಟ್ ಆಗ್ಬೇಕು. ಫೈನ್, ಅರ್ಥ ಆಯ್ತಾ? ಬಿಟ್ವೀನ್ ಅಂತ ತಗೊಂಡಿದ್ವಿ. ಈಗ ಅಥ್ಲೆಟಿಕ್ಸ್ ಎಷ್ಟು ಜನ ಇದ್ದಾರೆ? 3 ಮೆಂಬರ್ಸ್ ಇದ್ದಾರೆ. ಸೊ ಪ್ಲೀಸ್ ರೈಟ್
3 lines in a tally bar, then frequency 3. Online ಅವರಿಗೆ ವಾಯ್ಸ್ ಕೇಳಿಸ್ತಾ ಇದೆಯಾ? ಯೂಸ್ ಚಾಟ್ ಸೆಕ್ಷನ್. ಎವ್ರಿವನ್ ಪ್ಲೀಸ್ ಯೂಸ್ ಚಾಟ್ ಸೆಕ್ಷನ್. ಕೇಳಿಸ್ತಾ ಇದೆಯಾ? ಹಾಗೆ ಪಿಪಿಟಿ ಶೇರ್ ಆಗಿದೆಯಾ? ಎಸ್. ಅಭಿಷೇಕ್, ಆಯುಷ್, ರಾಹುಲ್, ಶ್ರೀಹರಿ. ಓಕೆ ಫೈನ್. ಸಿ ಇನ್ ಬಿಟ್ವೀನ್ ನೀವು ಕೂಡ ಚಾಟ್ ಸೆಕ್ಷನ್ ಯೂಸ್ ಮಾಡಿ ಆನ್ಸರ್ ಮಾಡ್ತಾ ಇರಬೇಕು. ಆಫ್ಲೈನ್ ಅವ್ರು ಅಷ್ಟೇ ಆನ್ಸರ್ ಮಾಡಬೇಕು ಅಂತ ರೂಲ್ಸ್ ಇಲ್ಲ. ಯೂಸ್ ಚಾಟ್ ಸೆಕ್ಷನ್ ಅಂಡ್ ಕಮೆಂಟ್ ಯುವರ್ ಆನ್ಸರ್. ಓಕೆ. ದ ನೆಕ್ಸ್ಟ್, ಫುಟ್ಬಾಲ್ ಎಷ್ಟು ಜನ ಇದ್ದಾರೆ? ಹೌ ಮೆನಿ ಫುಟ್ಬಾಲ್? 6 ಇದಾರಾ? ಕೌಂಟ್ ಮಾಡಿ ನೀವು. ಓಕೆ. ದ ನೆಕ್ಸ್ಟ್, ಗೋಲ್ ಎಷ್ಟು ಜನ? 2. ಕರೆಕ್ಟಾ? The next, hockey. Hockey how many? 5. Then last, is to 4. Then the answer is what? Answer is B. Okay. So, ega nandu question. What is the highest frequency game? What is the highest frequency game? Exactly, football. Then what is the lowest frequency game? Goal. ತುಂಬಾ ರಿಚ್ ಇದ್ದಾರೆ ಅಷ್ಟೇ ಆಡೋದು ಅನ್ಸುತ್ತೆ ಗೋಲ್. ನಮ್ ಕೈಲೆಲ್ಲ ಸ್ಟಿಕ್ ಕೂಡ ಸಿಗಲ್ಲ ಅನ್ಕೋತೀನಿ. Then okay, what is the frequency of your athletics? What is the frequency of rugby? 4. ಗೊತ್ತಾಯ್ತಾ? ಯಾತ್ರ ಕ್ವಶನ್ ಕೇಳ್ತಾರೆ. ಫಸ್ಟ್ ಕ್ವಶನ್ ದೇ ಮೇ ಆಸ್ಕ್ ಯು ಟು ರೈಟ್ ಎ ಟೇಬಲ್. Means ಯಾವ್ದು ಪಿಕ್ ಮಾಡಿ which is the suitable table for this given data. The second question is what is the highest frequency game? What is the lowest frequency game? And then next, what is the frequency of a athletics? Otherwise, what is the frequency of a football? Otherwise, they may ask what is the cumulative frequency of a football? What is the cumulative frequency? 9. Then what is the cumulative frequency of a rugby? ಕೇಳ್ಬೋದು ಈ ತರ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಫೈನ್, ಈ ತರ ಕ್ವಶನ್ಸ್ ಗಳು ರೈಸ್ ಆಗುತ್ತೆ. ದೆನ್ ಕಮ್ ಟು ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್, ವಾಟ್ ಇಸ್ ದ ಕರೆಕ್ಟ್ ಫ್ರೀಕ್ವೆನ್ಸಿ ಟೇಬಲ್ ಫಾಲೋಯಿಂಗ್ ಸೆಟ್ ಆಫ್ ಡೇಟಾ? ರೈಟ್. ನೆಕ್ಸ್ಟ್ ಸ್ಲೈಡ್. Yes. ಆನ್ಲೈನ್ ಅಲ್ಲಿ ಇರೋರು ಯೂಸ್ ಚಾಟ್ ಸೆಕ್ಷನ್. ನಂಬರ್ 11 ಎಷ್ಟಿದೆ ಫ್ರೀಕ್ವೆನ್ಸಿ? ನಂಬರ್ 11 ಹೌ ಮೆನಿ? ಯೂಸ್ ಚಾಟ್ ಸೆಕ್ಷನ್. ನಂಬರ್ 11 ಎಷ್ಟಿದೆ? 6. ಗುಡ್. ದೆನ್ ನೆಕ್ಸ್ಟ್ ನಂಬರ್ 12 ಎಷ್ಟಿದೆ? ನಂಬರ್ 12 5. ಎಸ್. ದೆನ್ ನಂಬರ್ 13 ಯೂಸ್ ಚಾಟ್ ಸೆಕ್ಷನ್ ಆನ್ಲೈನ್ ಅಲ್ಲಿ ಇರೋರು. ನಂಬರ್ 13 2. ನಂಬರ್ 14 ಎಷ್ಟಿದೆ? 4. ನಂಬರ್ 15 ಎಷ್ಟಿದೆ? 3. ಓಕೆ, ಈ ತರ ಇರೋದು ಯಾವ ಆಪ್ಷನ್ ಇದೆ? A. Now, what is the frequency of the value 13? What is the frequency? 2. What is the frequency? 13. Okay. Then, what is the highest frequency is here? 11. Highest frequency number is 11, but what is the highest frequency is 6. Okay. What is the lowest frequency? 2. The respective number is what? 13. Okay. Then total is to the total frequency is how much? 20. Paradra.
ನೆಕ್ಸ್ಟ್ ಟಾಪಿಕ್ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಒಂದು ಟಾಪಿಕ್ ಬರ್ತಾ ಇದೆ. ಸೊ ಪ್ಲೀಸ್ ರೈಟ್ ರಿಲೇಟಿವ್ ಫ್ರೀಕ್ವೆನ್ಸಿ ಹೆಡಿಂಗ್. ರಿಲೇಟಿವ್ ಫ್ರೀಕ್ವೆನ್ಸಿ. Okay. Relative frequency is equal to formula. ಇದನ್ನ ಡೈರೆಕ್ಟ್ ಆಗಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ಕ್ವಶನ್. ರಿಲೇಟಿವ್ ಫ್ರೀಕ್ವೆನ್ಸಿ is equal to frequency divided by number of observations. Okay. ಅದ್ರ ಕೆಳಗಡೆ ನೆಕ್ಸ್ಟ್ ಲೈನ್ percentage frequency. Please write percentage frequency. Okay, Baradra. Percentage frequency is equal to relative frequency multiply by 100. Relative frequency multiply by 100. This can be written is equal to again f by n into 100. Correct? Because relative frequency is given by what? Frequency divided by total number of observations. Nothing but f divided by n. And in percentage they are asking. So it is multiplied by what? 100. Okay. Please open question paper 2023. Question paper 2023. Study material section ಗೆ ಹೋಗಿ batches ಅಲ್ಲಿ. In that 65th question. Yeah, 2023. 2023 ಅಲ್ಲಿ 65 question number. ಸಿಗ್ತಾ ಎಲ್ಲರಿಗೂ 65 question number. ನೋಡ್ತಾ ಇದ್ದೀರಾ? ಉಜ್ವಲ್ ಸಿಗ್ತಾ, ಪ್ರಣವ್, ಯಕ್ಷಿತ್, ಮಹೇಂದ್ರ. So please a question observe ಮಾಡಿ. To calculate percentage frequency we use dash formula ಅಂತ ಕೇಳಿದ್ದಾರೆ. First option P of means percentage frequency is equal to f into n divided by 100. Correct or tappa? False. The next option B, Pf is equal to f divided by n multiplied by 100. True or false? Right or wrong? Right. Then option 3 barana. Pf is equal to 100 divided by f into n. Is this right? No. Option D barana. Pf is equal to 100 multiplied by f by n. Right or wrong? Right. It is also a right. Because see ಎಲ್ಲರೂ ಬೋರ್ಡ್ ನೋಡಿ, ಇದಕ್ಕೆ ಲೈಕ್ ಯಾರು ಬಿ ಮತ್ತೆ ಆಪ್ಷನ್ ಡಿ ಎರಡರಲ್ಲಿ ಆದ್ರೂ ಒಂದು ಚೂಸ್ ಮಾಡಿದ್ರು ದೇ ಆರ್ ಗಿವನ್ ಮಾರ್ಕ್ಸ್. ಓಕೆ, ಬಿಕಾಸ್ ಎಫ್ ಬೈ ಎನ್ ಇಂಟು 100 ಅಂದ್ರೂ ಸೇಮ್ ಏನೆ, 100 ಮಲ್ಟಿಪ್ಲೈ ಬೈ ಎಫ್ ಬೈ ಎನ್ ಅಂದ್ರೂ ಸೇಮ್ ಏನೆ. ಓಕೆ, ಹೇಗೆ ಜಸ್ಟ್ ಒಂದು ಕ್ಯಾಲ್ಕುಲೇಟ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಫ್ರೀಕ್ವೆನ್ಸಿ ಎಷ್ಟು ಬಂದಿದೆ ಅಂತ ಇಟ್ಕೊಳ್ಳೋಣ, 3 ಬಂದಿದೆ ಅಂತ ಇಟ್ಕೊಳ್ಳೋಣ. ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ 5 ಇದೆ ಅಂತ ಇಟ್ಕೊಳ್ಳೋಣ. ಜಸ್ಟ್ ಜನರಲ್ ಆಗಿ ಹೇಳ್ತಾ ಇದ್ದೀವಿ. 3 divided by 5 multiply by 100 ಇದೆ ಅಂತ ಇಟ್ಕೊಳ್ಳೋಣ. Fine. So now 5 ones are 5, 20 is 20 into 3 is what? 60%. Okay, ಇಲ್ಲಿನ ಕ್ಯಾಲ್ಕುಲೇಟ್ ಮಾಡೋಣ. 100 multiply by the same values ತಗೊಳ್ಳಿ. ಫ್ರೀಕ್ವೆನ್ಸಿ ಎಷ್ಟು? 3. ಟೋಟಲ್ ಅಬ್ಸರ್ವೇಷನ್ಸ್ ಎಷ್ಟು? 5. Okay, 5 ones are 5. Again 23 is percentage. Same idea. So ಹಾಗಾಗಿ ಆಪ್ಷನ್ ಬಿ, ಆಪ್ಷನ್ ಡಿ ಬೋತ್ ಆರ್ ರೈಟ್. ಓಕೆ, ಆ ಕ್ವೆಶ್ಚನ್ ಬರ್ದು 4 ಆಪ್ಷನ್ಸ್ ಬರ್ದು ಕೆಳಗಡೆ ಬರ್ಕೊಳ್ಳಿ. ಬೋತ್ ಬಿ ಅಂಡ್ ಡಿ ಆಪ್ಷನ್ಸ್ ಆರ್ ರೈಟ್.
ಓಕೆ, ಕನ್ಫ್ಯೂಷನ್ ಇದೆ ಅಂತಂದ್ರೆ ಬೇಕಾದ್ರೆ ಇದೊಂದು ಎಕ್ಸಾಂಪಲ್ ಬರುತ್ತೆ ಕೆಳಗಡೆ. ಏನಕ್ಕೆ ಪದೇ ಪದೇ ಕ್ವಶನ್ ಪೇಪರ್ ಓಪನ್ ಮಾಡಿಸಿ ತೋರಿಸ್ತಾ ಇದೀವಿ ಅಂತಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ರೆ ಕ್ವಶನ್ ಪೇಪರ್ ಇರೋದೇ ಮಾಡ್ತಾ ಇದ್ದಾರೆ. Always use two different color pens. Day ಒಂದಿಂದಲೇ ಹೇಳಿದೀನಿ. Always use two different colors. Done. ಆನ್ಲೈನ್ ಅಲ್ಲಿರೋರ್ಗೆ ಅರ್ಥ ಆಯ್ತಾ? ಯೂಸ್ ಚಾರ್ಟ್ ಸೆಕ್ಷನ್. ಆಯುಷ್ ಯೂಸ್ ಚಾರ್ಟ್ ಸೆಕ್ಷನ್. ಶ್ರೀಹರಿ, ಅಭಿಷೇಕ್, ಎಸ್, ಅಜಯ್, ಓಕೆ ಫೈನ್. ಕಮ್ ಬ್ಯಾಕ್ ಟು ಪಿಪಿಟಿ. ಪಿಪಿಟಿಗೆ ಬನ್ನಿ. ಸ್ಲೈಡ್ 16. ಸ್ಲೈಡ್ 16. ಅಲ್ಲಿ ಕೆಲವೊಂದು ಡೇಟಾಸ್ ಕೊಟ್ಟಿದ್ದೀನಿ ವಿಚ್ ಇಸ್ ರಿಲೇಟೆಡ್ ಟು ಬ್ಯಾಂಕ್. ಓಕೆ, ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಡೇಟಾ ಕೊಟ್ಟಿದ್ದೀನಿ. ಕಮಿಂಗ್ ಟು 17th ಸ್ಲೈಡ್. 1 minute ಎಷ್ಟು ಜನ ತಗೊಂಡಿದ್ದಾರೆ ಕೌಂಟ್ ಮಾಡಿ ಹೇಳಿ. 1 minute how many members? Count ಮಾಡಿ. How many? 10. Okay. Then how many are taken 2 minutes? 23. Answer ನಾನೇ ಕೊಟ್ಟಿದ್ದೀನಿ ಅಂತಲ್ಲ, you have to count it. Intentionally I had done some mistakes. ನೀವು ಕೌಂಟ್ ಮಾಡ್ಲಿ ಅಂತ. Any other option? One set 23, next set 22, then next. Count ಮಾಡಿ, count. Everyone. How many are taken 2 minutes to make a deposit? 23. See, ಈ ತರ ತುಂಬಾ ಲಾರ್ಜ್ ಡೇಟಾಸ್ ಕೊಟ್ಟಾಗ ಕನ್ಫ್ಯೂಷನ್ ಆಗೋದು ಸಹಜ. ಸೊ ನಿಧಾನಕ್ಕೆ ನೋಡಿ. Okay. The next, how many has taken 3 minutes? How many? ಪಕ್ಕ. ಪ್ರಣವ್. ಸ್ಯಾಟರ್ಡೇ ನನ್ನ ಕ್ಲಾಸ್ ಇಟ್ ಜೀವ ಹಿಂಡ್ ತರಪ್ಪ ಅಂತ ಅನ್ಕೋತಾ ಇರ್ತಾರೆ ಕೆಲವರು. ಏನು ಮಾಡಕ್ಕಾಗಲ್ಲ. Yes, how many? 5. Okay. How many? 4? Like 4 minutes? 1 and 5 minutes? 1. So total frequency ಎಷ್ಟಾಯ್ತು? 40. Okay ನಾ? So ಇವಾಗ ನೆಕ್ಸ್ಟ್ ಕಾಲಮ್ ನಾನು ಏನಾದ್ರೂ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಹಾಕಿದ್ರೆ, ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕಾಲಮ್ ಹಾಕಿದ್ರೆ ಫಾರ್ಮುಲಾ ಪ್ರಕಾರ ಏನು? ರಿಲೇಟಿವ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ವಾಟ್? f divided by n. ಓಕೆನಾ? ಸೊ ಅಬ್ಸರ್ವ್ ಮಾಡಿ. ರಿಲೇಟಿವ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನು? f divided by n. ಅಷ್ಟೇ. ಓನ್ಲಿ ರಿಲೇಟಿವ್ ಫ್ರೀಕ್ವೆನ್ಸಿ. I am not talking about percentage frequency. Okay? Only relative frequency. So now 1 in the frequency ಎಷ್ಟಿತ್ತು? Frequency 1. 10 members ತಗೊಂಡಿದ್ದಾರೆ ಟೈಮ್ ನ. So frequency ಏನಾಯ್ತು ಇಲ್ಲಿ? 10 divided by total number of people ಎಷ್ಟು? 40. So relative frequency is equal to 10 by 40 ಅಂದ್ರೆ ಏನು? 0 get cancelled. 1 by 4 is nothing but what? 0.25. Okay. What is the relative frequency of 1? It is 0.25. Okay. The next, what is the relative frequency of 2? Is that? Is 23 by 40. Okay. Divide ಮಾಡಕ್ಕಾಗತ್ತಾ further? Further ಮಾಡಿ. Take pen and paper. Do division. Tell me in decimals. ಹೆಂಗ್ ಮಾಡ್ತೀರಾ ಮಾಡಿ. Use your brain. Division ಗೊತ್ತು.
ಟೇಬಲ್ಸ್ ಗೊತ್ತು ಅನ್ಕೊಂಡಿದೀನಿ ಅಲ್ವಾ ಪವನ್? ಮಾಡಿ 23/40 ಎಷ್ಟು ಬರ್ಬೋದು? 0.575. ಓಕೆ, ಆನ್ಲೈನ್ ಅಲ್ಲಿ ಇರೋರು ಆನ್ಸರ್ ಮಾಡಿ. 23/40 is how much? ಡೋಂಟ್ ಯೂಸ್ ಕ್ಯಾಲ್ಕುಲೇಟರ್. ಹಾಗೆ ನೀವು ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಅಲೌಡ್ ಇದೆಯಾ? ಇಲ್ಲ. ನಿಮ್ಮ ಮೊಬೈಲ್ ಅಲೌಡ್ ಇದೆಯಾ? ಇಲ್ಲ. ಯಾರಿಗೆ ಗೊತ್ತಿಲ್ಲ ನೋಡ್ಕೊಳ್ಳಿ. 23 is less than 40, right? So you have to write 0 point, then you have to write here 0. Okay, now 230 is greater than 40, right? ಈಗ 40 ಟೇಬಲ್ ಅಲ್ಲಿ 230 ಯಾವಾಗ ಬರುತ್ತೆ? ನಿಯರರ್ ಥಿಂಕ್ ಮಾಡಿ. ಸೊ ಥಿಂಕ್ ಲೈಕ್ 0 0 ಮತ್ತೆ ಬಿಡಿ. 4 ಟೇಬಲ್ ಅಲ್ಲಿ 23 ನಿಯರರ್ ಏನ್ ಬರುತ್ತೆ? 4 5s, because 4 6 it's already 24, but we need less than that. Okay, so 45 how much? Okay, we have already point 0 money. The next, then 4 tables in 30 ಬರುತ್ತಾ? 4 tables ಅಲ್ಲಿ 4 8s are 32. It is greater ಆಗೋಯ್ತು. 4 7s 28. So 47 ಎಷ್ಟಾಯ್ತು? 280. 0 10 ಅಲ್ಲಿ 8 ಅಲ್ಲಿ 2 0. Now again 0. 40 is the 200. Nice. 45 is 200. So the answer is what? 0.575. So frequency of 2 is what? 0.575. Okay. ಅದೇ ತರ ನೆಕ್ಸ್ಟ್ ನೀವು ಮಾಡಿ. Relative frequency for 3. Do it. 0. Do it. ಆನ್ಲೈನ್ ಅಲ್ಲಿ ಇರೋರು ಆನ್ಸರ್ ಮಾಡ್ಬೇಕು. ಎಷ್ಟು ಬರುತ್ತೆ ರಿಲೇಟಿವ್ ಫ್ರೀಕ್ವೆನ್ಸಿ? 5/40. 5/40 ಅಂತಂದ್ರೆ ಎಷ್ಟು? 5/40. Yes. 0.125. Okay, let me check. ಕೆಲವೊಬ್ರು ಏನ್ ಮಾಡ್ತಾ ಇದ್ದೀರಾ? 5/40 ಅಂದ ತಕ್ಷಣ ನಾನು ಪ್ರೀವಿಯಸ್ ಹೆಂಗೆ ಹೇಳ್ಕೊಟ್ಬಿಟ್ಟು ಆ ತರ ಈ ತರ ಬರ್ಕೊಂಡು ಮಾಡ್ತಾ ಇದ್ದೀರಾ. This is also right. I am not saying wrong, but simplest form ಏನಪ್ಪಾ? 5 ಮತ್ತೆ 40 both will come in same table. Okay, starting ನಾನು ಬೇಸಿಕ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗಲೇ ಹೇಳ್ಕೊಟ್ಟಿದ್ದೀನಿ 2 tables ಅಲ್ಲಿ ಯಾವ್ಯಾವ ತರ ವ್ಯಾಲ್ಯೂಸ್ ಬರುತ್ತೆ. ಕ್ಯಾನ್ ಯು ರಿಮೆಂಬರ್? ಲೈಕ್ 2 ಟೇಬಲ್ ಇಂದ ಸಾಲ್ವ್ ಆಗ್ಬೇಕು ಅಂದ್ರೆ ಏನಿರ್ಬೇಕು ಕಂಡೀಷನ್? ಯೂನಿಟ್ ಪ್ಲೇಸ್ should be what? 0 or even number. 0 or even number. 3 ಇಂದ ಡಿವೈಡ್ ಆಗ್ಬೇಕು ಅಂತಂದ್ರೆ ಏನ್ ಕಂಡೀಷನ್? No, think.
Yes. Sum of the given digits of the numbers. For example, 123. 123 is divisible by 3 or not and the check ಮಾಡ್ತೀರಾ? Check ಮಾಡ್ತೀರಾ? Just the shortcut is 1 plus 2 is how much? 3 plus 3 is how much? 6. 6 is a multiple of what? 3. 6 is a multiple of 3 means this entire number is divisible by 3. Okay. Whether it is divisible by 3 or not, please check. ಹೇಳ್ಕೊಟ್ಟಿರೋ shortcut. No, because sum ಮಾಡಿದಾಗ ಏನ್ ಬರ್ತಾ ಇದೆ? 1 plus 2 is 3. 3 plus 3 is 6. 7, 8, 9, 10, 11. 11 is not a multiple of 3. Then it is not divisible by what? 3. So ನಾನು ಅದೇ ಇದಾಕಿ ಇನ್ನೊಂದು ಹಾಕಿದ್ರೆ whether it is divisible by 3 or not. Because still here it can 11. 11 plus 1 is how much? 12. Again, 1 plus 2 is how much? 3. 3 is a multiple of 3. Right? The next, what is the rule for 5 then? 5 the rule, no? Yes, correct. Unit place should be having 0 or 5. That is the rule. 0 or 5. Then what is the divisibility rule for 6? 6. Yes. Correct. 2 and 3. The number should be divisible by 2 and 3 compulsorily. ಬರೀ 2 ಇಂದ ಡಿವೈಡ್ ಆದ್ರೆ ಅಷ್ಟೇ ಆಗಲ್ಲ, 3 ಇಂದನೂ ಕೂಡ ಡಿವೈಡ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ 27 ತಗೊಳ್ಳೋಣ. Okay. Is it divisible by 2? No, because unit digit is what? Odd number here. We needed what? 0 or even number. The next, is it divisible by 3? Yes, because 7 plus 2 is 9. 9 is divisible by 3. Is this divisible by 6? No, because 2 ಮತ್ತೆ 3 ಕಂಪಲ್ಸರಿ 2 ಮತ್ತೆ 3 ಇಂದ ಡಿವೈಡ್ ಆದ್ರೆ ಮಾತ್ರ ಆ ನಂಬರ್ 6 ಇಂದ ಡಿವೈಡ್ ಆಗುತ್ತೆ. ಫೈನ್. ಸೊ ಒನ್ ಮೋರ್ ಎಕ್ಸಾಂಪಲ್ 144 ಅಂತ ತಗೊಂಡಿದ್ದೀನಿ. ಉಜ್ವಲ್ ಫೇವರೇಟ್ ನಂಬರ್. 16 9s ಅಲ್ವಾ? ಫೇವರೇಟ್ ನಂಬರ್ 144. ಓಕೆ, ಈಗ 144 ಅನ್ನೋದು ಡಿವೈಡ್ ಬೈ 2 ಆರ್ ನಾಟ್? Yes, because the units place is what? Even number. Whether it is divisible by 3? Because 1 plus 4 is 5, 5 plus 4 is 9. So, ಎರಡರಿಂದ ಡಿವೈಡ್ ಆಗ್ತಾ ಇದೆ ಅಂದ್ರೆ 6 ನ ಡಿವೈಡ್ ಆಗುತ್ತಾ? ಆಗುತ್ತೆ. ಲೆಟ್ ಮಿ ಚೆಕ್. 6 2s are 12. 4 and 2 ಹೋದ್ರೆ 4 ಇಸ್ಕೊಳ್ಳಿ. 6 4s are ಕಂಪ್ಲೀಟೆಡ್ ಡಿವೈಡ್ ಆಗ್ತಾ ಇದೆ. ಓಕೆ, ಸೊ ಫ್ಯೂ ಥಿಂಗ್ಸ್ ನಿಮ್ಗೆ ಆಪ್ ಅಲ್ಲೇ ಆಕ್ಸೆಸ್ ಕೊಟ್ಟಿದ್ದೀನಿ. ಬೇಸಿಕ್ಸ್ ಅಂತ 3 ವಿಡಿಯೋಸ್ ಇದೆ, ನೋಡಿ ಅಂತ ಹೇಳಿದ್ದೀನಿ. ಇನ್ ದಟ್ ಬೇಸಿಕ್ಸ್ ಈ ತರ ಬೇಸಿಕ್ಸ್ ನ ಕವರ್ ಮಾಡಿದೀವಿ. ಏನು ಕವರ್ ಮಾಡಿರೋದು? ಈ ತರ ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ತಗೊಂಡಾಗ ಮತ್ತೆ ಬೇಸಿಕ್ಸ್ ಇಂದ ಬರಬಾರ್ದು ಅಂತ. ರೈಟ್? ನೌ 5 by 40 nothing but 5 ones are 5 8s are. Okay, 1 divided by 8, 1 is less than 8, so 0. ಈಗ 10 8 ಟೇಬಲ್ಸ್ ಅಲ್ಲಿ ಬರುತ್ತಾ? ಬರಲ್ಲ. because 1 and closest number ಏನು? 8 ones are 8. 10 ಅಲ್ಲಿ 8 ಹೋದ್ರೆ then again 0. The nearest value is what? 8 2s are then 40. 8 5s are. Now the relative frequency of 3 is what? 0.125. Please write 0.125. ಬರ್ದಾಗಿದ್ರೆ ನೆಕ್ಸ್ಟ್ ಹೇಳ್ಬಿಡಿ. ವಾಟ್ ಇಸ್ ದ ರಿಲೇಟಿವ್ ಫ್ರೀಕ್ವೆನ್ಸಿ ಫಾರ್ 4? 0.025. Okay, then next, what is the relative frequency of 5? Right. Okay, so
ಬಂದಿರ್ತಕ್ಕಂಥ ರಿಲೇಟಿವ್ ಫ್ರೀಕ್ವೆನ್ಸಿನ ಫಸ್ಟ್ ಕೌಂಟ್ ಮಾಡಿ ನನಗೆ. ಫಸ್ಟ್ ಕೌಂಟ್ ಮಾಡಿ. ರಿಲೇಟಿವ್ ಫ್ರೀಕ್ವೆನ್ಸಿ ಐ ಆಮ್ ಆಸ್ಕಿಂಗ್. ಐ ಆಮ್ ನಾಟ್ ಆಸ್ಕಿಂಗ್ ದ ಫ್ರೀಕ್ವೆನ್ಸಿ ವ್ಯಾಲ್ಯೂ. ಐ ಆಮ್ ಆಸ್ಕಿಂಗ್ ರಿಲೇಟಿವ್ ಫ್ರೀಕ್ವೆನ್ಸಿ. ಫಸ್ಟ್ ಆಡ್ ಮಾಡಿ. Add it. Please add relative frequency column. Exactly. In any problem or multiple choices, okay. What will be the total of relative frequency? It will be always what? 1. Okay, 1 ಬರ್ತಾ ಇಲ್ಲ ಅಂತಂದ್ರೆ ಮಿಡಲ್ ಅಲ್ಲಿ ನೀವೆಲ್ಲ ಮಿಸ್ಟೇಕ್ ಮಾಡಿದ್ರ ಕ್ಯಾಲ್ಕುಲೇಷನ್ ಅಂತ. ಓಕೆ, ಫೈನಲಿ ಏನಾಗಿರ್ಬೇಕು? 1. ಈಗ ನೀವು ರಿಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಬರ್ತಿದ್ದೀರಾ ಅಲ್ವಾ, ಕಾಲಮ್ ಬರ್ತಿದ್ದೀರಲ್ವಾ, ಈಗ ಅದನ್ನೇ ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಪರ್ಸೆಂಟೇಜ್ ಆಫ್ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ ಅಥವಾ ಪರ್ಸೆಂಟೇಜ್ ಆಫ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ ಈಗ ಬಂದಿರತಕ್ಕಂತ ವ್ಯಾಲ್ಯೂಸ್ಗೆ ಮಲ್ಟಿಪ್ಲೈ ಬೈ ವಾಟ್? 100. ರೈಟ್. ದ ನೆಕ್ಸ್ಟ್ ಕಾಲಮ್ percentage frequency. Next column percentage frequency, otherwise relative percentage frequency ಅಥವಾ percentage of relative frequency. You can write anything. ಬಂದಿರತಕ್ಕಂತ ವ್ಯಾಲ್ಯೂಸ್ ಗೆ ಮಲ್ಟಿಪ್ಲೈ ಬೈ 100 ಮಾಡ್ಬಿಟ್ಟು ನೋಡಿ. ಬರ್ದಾಯ್ತಾ? ಮಲ್ಟಿಪ್ಲೈ ಬೈ 100 ಮಾಡ್ಬಿಟ್ಟು ನೋಡಿ ರಿಲೇಟಿವ್ ಫ್ರೀಕ್ವೆನ್ಸೀಸ್ಗೆ. ಸೊ ಆನ್ಲೈನ್ ಅಲ್ಲಿ ಇರೋರು ಈ ಟೇಬಲ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಬಿಡ್ತೀನಿ, ಇವತ್ತು ಮುಗಿಸ್ತೀನಿ ಚಾಪ್ಟರ್. ಫೈನ್. ಸೊ ಟೇಕ್ 20 minutes of break. Now the time is 12:10. Please come back by 12:30. Okay, next discussion will be on graphs. Types of graphs ಇದೆಯಲ್ವಾ? ಸೊ ಒಂದ್ಸತಿ ಅರ್ಥ ಮಾಡ್ಕೊಂಡ್ರೆ ಮತ್ತೆ ನೀವು ಕುತ್ಕೊಂಡು ಓದೋ ಅವಶ್ಯಕತೆನೇ ಇಲ್ಲ. ಬಟ್ ಕ್ಲಾಸ್ ಮಿಸ್ ಮಾಡ್ಕೋಬೇಡಿ. ಬೈ. ಓಕೆ.